ಹಲೋ ಹಾಯ್ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶೋಭಾ ವೆಂಕಟ್. ಆರೋಗ್ಯವೇ ಮಹಾಭಾಗ್ಯ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕಪ್ಪ ಅಂತ ಅಂದರೆ ಪ್ರತಿಯೊಂದು ಫುಡ್ ಪ್ಯಾಕೆಟ್ ಇರ್ಬೋದು ಅಥವಾ ರೆಡಿಮೇಡ್ ಪ್ಯಾಕೆಟ್ಸ್ ಇರ್ಬೋದು, ಮಸಾಲ ಪದಾರ್ಥಗಳಿರ್ಬೋದು, ಪ್ರಿಸರ್ವೇಟಿವ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ಹೀಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಮಸಾಲ ಪದಾರ್ಥಗಳಿರ್ಬೋದು, ಪ್ರತಿಯೊಂದು ಪದಾರ್ಥಗಳನ್ನು ಮನೆಯಲ್ಲೇ ತಯಾರಿಸಿ ಕೈಯಾರನೆ ಮಾಡಿ ಊಟ ಮಾಡ್ತಿದ್ರು. ಅಷ್ಟೇ ಆರೋಗ್ಯಕರವಾಗಿ ಕೂಡ ಆಗ್ತಾಯಿದ್ರು, ಆಯುಷ್ ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ಸು, ಆರ್ಟಿಫಿಷಿಯಲ್ ಕಲರ್ಸು, ಫುಡ್ ಪಾಯ್ಸನ್ನು, ಹೀಗೆ ತುಂಬ ಪ್ರಾಬ್ಲಮ್ಸ್ಗಳಾಗ್ತವೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಮಸಾಲೆಗಳನ್ನು ಕೂಡ ಮನೆಯಲ್ಲೇ ಈಸಿಯಾಗಿ ತಯಾರಿಸ್ಕೋಬಹುದು. ಇವಾಗ ಅದೇ ಪದಾರ್ಥನ ಹಾಕಿ ನಾನು ಧನಿಯಾ ಪುಡಿ ಮಾಡಿ ಸಾಂಬಾರು ಮಾಡಿದ್ದೀನಿ. ಯಾವುದೇ ಥರ ಗರಂ ಮಸಾಲ ಹಾಕಿಲ್ಲ, ಚಿಕನ್ ಮಸಾಲ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಸೊ ಮಸಾಲೆಗಳನ್ನು ಮನೆಯಲ್ಲೇ ತಯಾರಿಸ್ಕೊಂಡು ಮಾಡೋದ್ರಲ್ಲಿರುವಂಥ ಖುಷಿ ಬೇರೆ ಯಾವುದರಲ್ಲೂ ಇಲ್ಲ ಅಂತ ಅನ್ಬೋದು. ಬನ್ನಿ ಧನಿಯಾ ಪುಡಿನ ಮನೆಯಲ್ಲೇ ಆದಷ್ಟು ರುಚಿಕರವಾಗಿ ಶುದ್ಧವಾಗಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಒಳ್ಳೆ ಕ್ವಾಲಿಟಿ ಇರುವಂಥ ಧನಿಯಾ ಬೀಜನ ತೊಗೊಂಡು ಬಂದು ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಹಾಕಿ, ಸಮ್ಮರ್ ಸೀಸನ್ನಲ್ಲಿ ಎಲ್ಲ ಥರ ಮಸಾಲೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಚೆನ್ನಾಗಿ ಬಿಸಿಲಿರುತ್ತೆ, ಆರಾಮಾಗಿ ಗರಿಗರಿಯಾಗಿ ಒಣಗಿಸ್ಕೋಬೋದು. ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ತುಂಬ ದಿನಗಳ ಕಾಲ ಅವರು ಚೆನ್ನಾಗಿ ಇಟ್ಕೊಂಡಿರ್ಬೋದು, ಅಂದರೆ ಹಾಳಾಗದೇ ಇರೋ ಥರ ಇಟ್ಕೋಬಹುದು ಪದಾರ್ಥಗಳನ್ನು. ನಾನಿಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥ 1 kg ಧನಿಯಾನ ತೊಗೊಂಡಿದ್ದೀನಿ. ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಲೈಟಾಗಿ ಹುರ್ಕೊಂಡಿದ್ದೀನಿ. ಒಂದು 70 ಗ್ರಾಮ್ ಆಗುವಷ್ಟು ಮಾತ್ರ 70 ಗ್ರಾಮ್ ಆಗುವಷ್ಟು ಮೆಣಸನ್ನು ತಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಘಮ ಬರೋ ಫ್ಲೇವರಲ್ಲಿ ಬರೋವರೆಗೂ ಸಾಕು ಹುರ್ಕೊಳ್ಳೋಣ. ಮತ್ತು ಜೀರಿಗೆನ ತಗೊಂಡಿದ್ದೀನಿ. ಜೀರಿಗೆ 50 ಗ್ರಾಮ್ ತೊಗೊಂಡಿದ್ದೀನಿ. ಅದು ಕೂಡ ಘಮ ಫ್ಲೇವರ್ ಬರೋವರೆಗೂ ಗಟ್ಟಿ ಪದಾರ್ಥಗಳನ್ನು ಫಸ್ಟ್ ಹಾಕೊಂಡು ಫ್ರೈ ಮಾಡಿಕೊಂಡು ಜೀರಿಗೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ರಿಂದ 5 ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ. ಕಲ್ಲರ್ಗೋಸ್ಕರ ತಗೋತಾ ಇರೋದು ಅರಿಶಿಣದ ಕೊಂಬು. ಅದನ್ನು ಅಷ್ಟೇ ಕುಟ್ಟಿ ಪುಡಿ ಮಾಡಿಕೊಂಡು ಹುರ್ಕೊಳ್ಳೋದಕ್ಕಿಂತ ಮೊದಲು ಹುರ್ಕೊಂಡು ಆಮೇಲೆ ಕುಟ್ಟಿ ಪುಡಿ ಮಾಡಿ ಮಿಷಿನ್ಗೆ ಹಾಕುವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಕರಿಬೇವು ಅಂತ ಒಂದು 100 ಗ್ರಾಮ್ ಇದ್ದರೆ ಸಾಕು, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಬಹಳ ದಿನಗಳ ಕಾಲ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ಯಾವುದೇ ಥರ ಹುಳ ಬೀಳದೆ ಇರೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಫ್ಲೇವರ್ಗೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾರೆ. ಲಾಸ್ಟಲ್ಲಿ ಸ್ವಲ್ಪ 1-2 ರಿಂದ 3 ಇಂಚು ಚಕ್ಕೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಧನಿಯಾ ಪುಡಿ ಅಂದರೆ ಧನಿಯಾ ಮತ್ತು ಅರಿಶಿನ ಅಷ್ಟೇ ಮಾತ್ರ ಹಾಕಿ ಹೊಡೆಸ್ಕೊತಾರೆ. ಈ ರೀತಿಯಾಗಿ ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ ಈ ಥರ ಮಾಡಿಸ್ಕೊಂಡ್ರೆ ಚಿಕನ್ನು, ಮಟನ್ನು ಅಥವಾ ನಾರ್ಮಲ್ ನಾನ್ ವೆಜ್ ಅಲ್ಲದೆ ವೆಜ್ಗೂ ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಇದೇ ರೀತಿ ಧನಿಯಾ ಪುಡಿ ಮಾಡ್ಕೊಳ್ಳೋ ಅಂಥದ್ದು. ಚಿಕನ್ ಮಸಾಲ, ಮಟನ್ ಮಸಾಲನ ಯೂಸ್ ಮಾಡಬೇಕಾಗಿಲ್ಲ. ಈ ರೀತಿ ಮಾಡಿಸ್ಕೊಂಡ್ರೆ ಎಲ್ಲ ಥರ ಫುಡ್ಗಳಿಗೂ ನಾವು ಹಾಕೋಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬರೀ 1 kgಯಲ್ಲಿ ಇಲ್ಲ ಅಂದರೂ 2 ರಿಂದ 3 ತಿಂಗಳು ಆರಾಮಾಗಿ ಮೇಂಟೈನ್ ಮಾಡಬಹುದು. ಅರಿಶಿಣದ ಕೊಂಬನ್ನು ಪುಡಿ ಮಾಡಿಕೊಂಡೇ ತೊಗೊಂಡೋಗ್ಬೇಕಿಲ್ಲ ಅಂತಂದರೆ ಮಿಲ್ ಮಾಡಿಸ್ಬೇಕಾದ್ರೂ ಹಾಕ್ಸೋಕ್ಕೆ ಬಿಡೋದಿಲ್ಲ, ಸರಿಯಾಗಿ ಪುಡಿ ಆಗಲ್ಲ ಅಂತ. ಸೊ ನಾವು ಇವಾಗ ಧನಿಯಾ, ಚಕ್ಕೆ, ಹಾಗೆ ಕರಿಬೇವು, ಅರಿಶಿಣ ಕುಟ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದು, ಹಾಗೆ ಜೀರಿಗೆ ಮತ್ತು ಮೆಣಸು ಎಲ್ಲವನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಆದಾಗ ಗರಿ ಗರಿಯಾಗಿ ಬರುತ್ತೆ. ಪುಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಕಲರ್ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಕೂಡ ಅಷ್ಟೇ, ಸ್ವಾದ ಕೂಡ ಅಷ್ಟೇ. ನಾನು ಚಿಕನ್ ಮಾಡಿದ್ದೀನಿ, ಅದರಲ್ಲಿ ಚಿಕನ್ ಸಾಂಬಾರ್ಗೆ ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತಂದರೆ ಇನ್ಸ್ಟೆಂಟು ಬೇಗ ತಂದುಬಿಡ್ತೀವಿ. ಅಂಗಡಿಗಳಲ್ಲಿ ತರುವಂಥ ಇನ್ಸ್ಟೆಂಟ್ ಮಸಾಲೆಗಳು ಇಷ್ಟು ಟೇಸ್ಟ್ ಬರೋದಿಲ್ಲ, ಕಲರ್ ಕೂಡ ಬರೋದಿಲ್ಲ, ಹಾಗೆ ಸ್ವಾದ ಕೂಡ ಇಷ್ಟು ಇರೋದಿಲ್ಲ. ಘಮ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಖುಷಿಯಾಗುತ್ತೆ. ದಯವಿಟ್ಟು ಮನೆಯಲ್ಲೇ ಎಲ್ಲ ಥರ ಮಸಾಲ ಪದಾರ್ಥಗಳನ್ನ ಮಾಡ್ಕೊಳ್ಳಿ, ಹಾಗೆ ಆರೋಗ್ಯಕರವಾಗಿರುವಂಥ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿನ್ನು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ಟೇಕ್ ಕೇರ್.